ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಪತ್ ಟಿವಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜನನ ಯಾವ ರೀತಿ ಮೋಸ ಮಾಡ್ತಾರೆ, ನಾವು ಎಲ್ಲ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ಜನರನ್ನ ಯಾವ ರೀತಿ ಜನರು ಮೋಸ ಮಾಡ್ತಾರೆ, ಪ್ರಯಾಣಿಕರನ್ನ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರು ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನಾಂಕ 8/12/2025 ಸಂಜೆ ಒಂದು 10 ಗಂಟೆಗೆ ಒಬ್ಬ ಕಂಪ್ಲೇಂಟ್ದಾರ ಸ್ಟೇಷನ್ ಹತ್ರ ಬರ್ತಾನೆ. ಏನಾಯಿತು ಅಂತ ವಿಚಾರ ಕೇಳಿದಾಗ, ಸರ್ ಇಲ್ಲಿ ಬಸ್ಸಲ್ಲಿ ಬರ್ತಾಯಿದ್ದೆ, ಹಿಂಗೆ ನಾನು ಒಂದು ಮನೆ ಮಾರಾಟ ಮಾಡಿದ್ದೆ, ಬಸ್ಸಲ್ಲಿ ಬರ್ತಾಯಿದ್ದಾಗ ನಾನು ಇಲ್ಲಿ ಊಟಕ್ಕೆ ಇಲ್ಲಿ ಅರೂರು ಹತ್ರ ಸಾಯಿ ಡಿಲ್ಕೇಶಿ ಹೋಟೆಲ್ ಬಳಿ ಊಟಕ್ಕೆ ನಿಲ್ಲಿಸಿದ್ರು ಬಸ್ಸು. KSRTC ಅಂಬಾರಿ ಬಸ್ಸಲ್ಲಿ ಬರ್ತಾಯಿದ್ದೆ. ಬಸ್ಸು ನಾನು ಒಬ್ಬನೇ ಇದ್ದೆ, ನನ್ನ ಜೊತೆ ಯಾರೂ ಇರಲಿಲ್ಲ. ನಾನು ಬೆಂಗಳೂರು ಟು ಹೈದ್ರಾಬಾದ್ ಹೋಗ್ತಾಯಿದ್ದೆ, ನಮ್ಮೂರು ಹೈದ್ರಾಬಾದ್ ಆಗಿತ್ತು, ಅಲ್ಲಿಗೆ ಹೋಗ್ತಾಯಿದ್ದೆ ಅಂತ ಹೇಳ್ತಾನೆ. ಆಗ ಬಸ್ಸಲ್ಲಿ ನನ್ನ ಒಂದು ಬ್ಯಾಗ್ ಇಟ್ಟಿದ್ದೆ. ಆ ಬ್ಯಾಗಲ್ಲಿ ನಂದು 55 ಲಕ್ಷ ಮತ್ತು ಮನೆ ಡಾಕ್ಯುಮೆಂಟ್ಸ್ ಇತ್ತು. ಈಗ ಏನಾಯಿತು, ಕಳೆದೋಯ್ತು, ಯಾರೋ ಎತ್ಕೊಂಡು ಹೋಗಿದ್ದು. ನಾನು ಇಳಿದು ಊಟ ತಿಂದು ಬರೋಷ್ಟರಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಬಂದ. ಆಗ ಅಷ್ಟು ದುಡ್ಡು ನೀವೇನು ಎತ್ಕೊಂಬರ್ತೀರಾ ಬಸ್ಸುಗಳಲ್ಲಿ ಅಂತೆಲ್ಲ ಕೇಳ್ತೀವಿ. ಸರ್ ಹಿಂಗೆ ಎತ್ಕೊಂಬಂದೆ, ಹೋಗ್ಬೇಕಾಗಿತ್ತು, ಮನೆಗೆ ಹೋಗ್ಬೇಕಾಗಿತ್ತು, ಎತ್ಕೊಂಬಂದೆ ಅಂತ ಹೇಳ್ತೇನೆ. ಆಗ ಈ ವಿಷಯವನ್ನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಮುನಿಕೃಷ್ಣಪ್ಪ ಸರ್ ಅವ್ರಿಗೆ ತಿಳಿಸಿವಿ. ಅವರು ಬರ್ತಾರೆ. ಬಂದು ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಅವ್ರನ್ನೂ ವಿಚಾರ ಮಾಡಿ ಕೇಳ್ತಾರೆ. ಆಗ ನಮಗೆ ಯಾವುದೇ ಕ್ಲೂ ಸಿಕ್ಕಿರಲ್ಲ. ಮತ್ತು ಏನು ಮಾಡ್ತಾನೆ, ಮಾಜರೆಲ್ಲ ಮಾಡಿ ಗಾಡಿ ಕಳಿಸ್ತೀವಿ. ಮತ್ತು FIR 11 ಗಂಟೆಗೆ ರಿಜಿಸ್ಟರ್ ಮಾಡ್ಕೊತೀವಿ. ಈ ಅಪರಾಧಿಗಳ ಕೆಲಸ ಏನಂದರೆ, ಯಾವುದಾದ್ರೂ ಐಷಾರಾಮಿ ಬಸ್ಸುಗಳು ಯಾವುದಾದ್ರೂ ಆಗಿರ್ಬೋದು, ಅದರಲ್ಲಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಾಗೆ ಎಲ್ಲಾದರೂ ಊಟಕ್ಕೆ ಇಲ್ಲ ಟಾಯ್ಲೆಟ್ಗೆ ಎಲ್ಲಾದರೂ ನಿಲ್ಲಿಸಿದಾಗ ಆ ಬಸ್ಸಲ್ಲಿ ಅವರು ಸಡನ್ಲಿ ಬಸ್ಸಲ್ಲಿ ಹತ್ತುತ್ತಾರೆ. ಅಲ್ಲಿ ಹತ್ತಿ ಚೆಕ್ ಮಾಡಿಬಿಡೋದು. ಏನಾದರೂ ಲ್ಯಾಪ್ಟಾಪು, ಮೊಬೈಲು ಮತ್ತು ದುಡ್ಡು, ಗೋಲ್ಡು ಇವೆಂಥವೇನಾದ್ರು ಸಿಕ್ಕರೆ ಏನು ಸಿಕ್ಕಿದ್ರೆ ಅದು ಎತ್ಕೊಂಡು ಇಳಿದು ಬಿಡ್ತಾರೆ. ಅದರಿಂದ ಎಲ್ಲ ಪ್ರಯಾಣಿಕರು ಸಹ ಬಸ್ಸುಗಳಲ್ಲಿ ಟ್ರಾವೆಲ್ ಮಾಡುವಾಗ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಯಾವುದೇ ಬೆಲೆ ಬಾಳೋ ವಸ್ತುಗಳನ್ನು ನಿಮ್ಮ ಜೊತೆ ತೊಗೊಂಡೋಗಬೇಡಿ. ತೊಗೊಂಡೋದೇನೋ ಒಬ್ರು ನಿಮ್ಮ ಜೊತೆಗಿರಲಿ, ಯಾಕಂದರೆ ಅವರಾದ್ರೂ ನೋಡ್ಕೊತಾರೆ. ಇವಾಗ ರೆಸ್ಟ್ ರೂಮ್ಗೆ ಹೋಗ್ಬೇಕು, ಊಟಕ್ಕೆ ಹೋಗಬೇಕು, ಎಲ್ಲಾದರೂ ಹೋದಾಗ ಒಬ್ಬ ಜೊತೆಗಿದ್ದರೆ ಅವ್ರು ಹೆಲ್ಪ್ ಮಾಡ್ತಾರೆ ಅನ್ನೋದು. ಆಗೇನಾಯ್ತು ಅಂದರೆ, ನಮ್ಮ ಇನ್ಸ್ಪೆಕ್ಟರ್ ಸರ್ ಅವರೆಲ್ಲ ತುಂಬ ಕಷ್ಟಪಟ್ಟು ಲೊಕೇಶನ್ಗಳನ್ನ ಕಷ್ಟಪಟ್ಟರು ಅಂದರೆ ಅದು ಅಂಥ ಕಷ್ಟ ಅಲ್ಲ. ಇಲ್ಲಿ ನಮ್ಮ ಸಾಯಿ ಡಿಲ್ಕೇಶಿ ಹೋಟೆಲ್ ಬಳಿ ಒಂದು CC ಕ್ಯಾಮ್ರಾ ಒಂದು ಕ್ಲೂ ಕೂಡ ಸಿಗಲ್ಲ. ಕ್ಲೂ ಕೂಡ ಸಿಗದಿರೋ ಇರುವಾಗ ಏನು ಮಾಡಿದರು, ಬೆಂಗಳೂರು ಕಡೆಯಿಂದ ಬಂದಿರೋದನ್ನು ಗೊತ್ತಾಯ್ತು. ಯಾರೋ ದೂರದಾರನು ಬೆಂಗಳೂರು ಕಡೆಯಿಂದ ಬಂದಿರೋದು. ಬೆಂಗಳೂರು ಕಡೆಯಿಂದ CC ಕ್ಯಾಮ್ರಾಗಳು ಚೆಕ್ ಮಾಡ್ಕೊಂಬರ್ತಾರೆ, ಎಲ್ಲಾದರೂ ಏನಾದರೂ ಕ್ಲೂ ಸಿಗ್ತೈತೆ ಅಂತ. ಎಲ್ಲಿ ಸಹ ಏನೂ ಕ್ಲೂ ಸಿಕ್ಕಲ್ಲ. ಆಗ ನಮ್ಮ ಮೊನ್ನೆ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಸಾಹೇಬರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಗನ್ನಾಥ್ ರೈ ಸಾಹೇಬರು ಮತ್ತು DYSP ಶ್ರೀನಿವಾಸ್ ಸಾಹೇಬರು ಇವರ ಮಾರ್ಗದರ್ಶನದಲ್ಲಿ ಒಂದು ತಂಡವನ್ನು ಮಾಡಿ ಇದಕ್ಕೆ ಉಸ್ತುವಾರಿಯಾಗಿ ನಮ್ಮ CPI ಗುಡಿಬಂಡೆ ಮುನಿಕೃಷ್ಣಪ್ಪ ಸರ್ ಅವರನ್ನು ನೇಮಕ ಮಾಡಿರ್ತಾರೆ. ಚಿಕ್ಕ ಕ್ಲೂಗಳನ್ನ ಸಹ ಹುಡುಕಿ 4 ಏನು CC ಕ್ಯಾಮ್ರಾಗಳ ಸಹಾಯದಿಂದ ಪತ್ತೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಹೋಲಿಕೆ ಆಗೋ ರೀತಿ ಪತ್ತೆ ಮಾಡ್ತಾರೆ. ಅವರು ಸ್ವಂತ ಅವರೂರು ಮಧ್ಯಪ್ರದೇಶ ಅಂತ ಗೊತ್ತಾಗ್ತೈತೆ. ಒಂದು ತಂಡ ಕಟ್ಕೊಂಡೋಗಿ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಅವ್ನು ಹಿಡ್ಕೊಂಡು ಮತ್ತು ಇವನೇ ಮಾಡಿರೋದಂತೆಲ್ಲ ತಿಳ್ಕೊಂಡು ಮತ್ತು ಅವ್ನು ಹಿಡ್ಕೊತಾನೆ. ಅವನ ಹೆಸರು ಅಸ್ಲಾಂ ಖಾನ್ ಬಿನ್ ಅಲಿ ಖಾನ್, 39 ವರ್ಷ, ಬಂಜಾರ ಮುಸ್ಲಿಂ ಜನಾಂಗ, ವ್ಯವಸಾಯ ಮಾಡುವಂಥವರು, ವಾಸ ಉಕ್ಕಲ್ದ ಸಡಕ್ಪುರ ಗ್ರಾಮ, ಪಂಚಾಯಿತಿ ಮುನಾವರ್ ತಾಲೂಕು, ಧಾರ್ ಜಿಲ್ಲೆ, ಮಧ್ಯಪ್ರದೇಶದವರು. ಇವನು ಮತ್ತು ಇವ್ನು 4 ಜನ, ಇವನ ಜೊತೆ 3 ಜನ ಸ್ನೇಹಿತರು ಸೇರಿಕೊಂಡು ಈ ಕೆಲಸ ಮಾಡ್ತಾರೆ. ಇವ್ರ ಕೆಲಸ ಏನು, ಬರೋದು, ನೋಡೋದು, ಈ ಐಷಾರಾಮಿ ಬಸ್ಸುಗಳಿಗೆ ಟಾರ್ಗೆಟ್ ಮಾಡೋದು, ಎಲ್ಲಿ ಏನು ಸಿಕ್ಕಿದ್ರೆ ಅದು ಎತ್ಕೊಂಡು ಹೋಗೋದು. ಆ ರೀತಿ ಮಾಡಿದಾಗ ಏನು ಮಾಡ್ತಾರೆ, ಈ ದುಡ್ಡನ್ನ ಕಳ್ತನ ಮಾಡ್ಕೊಂಡು ಹೊರಟೋಗ್ತಾರೆ. 55 ಲಕ್ಷ ಮತ್ತು ಮನೆ ದಾಖಲಾತಿಗಳೆಲ್ಲ ಕಳ್ತನ ಆಗಿತ್ತು. ನಮ್ಮ ಪೊಲೀಸ್ನವರು ಇದನ್ನು ಯಶಸ್ವಿಯಾಗಿ ಭೇದಿಸಿ ದೂರುದಾರರಿಗೆ 55 ಲಕ್ಷ ಮತ್ತು ಅವ್ರ ಮನೆ ದಾಖಲಾತಿಗಳನ್ನ ಸಹ ವಾಪಸ್ ಕೊಡಿಸಿರ್ತಾರೆ.
ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಎಲ್ಲಿಗಾದರೂ ಹೋಗಬೇಕು ಬರಬೇಕಂತ ದಯವಿಟ್ಟು ಸ್ವಲ್ಪ ಜಾಗೃತಿಯಾಗಿರಬೇಕು. ಈ ರೀತಿ ಕಳ್ಳತನಗಳಾದರೆ, ಈಗ ಕಳ್ಳತನಗಳಾಗಿದೆ, ಓಕೆ, ಕಳ್ಳತನಗಳಾಗೋದ್ರೆ ಸಾಮಾನ್ಯವಾಗಿ ಬಡವರಾದರೆ ತುಂಬ ಕಷ್ಟ ಆಗ್ತೈತೆ. ಇವರು ಇಲ್ಲಿ ಸಾಯಿ ಡಿಲಿಕೇಶಿ ಹೋಟೆಲ್ನೆಲ್ಲ 55 ಲಕ್ಷ ಮತ್ತು ಮನೆ ದಾಖಲಾತಿಯನ್ನು ಕಳ್ಳತನ ಮಾಡಿಕೊಂಡು ಮತ್ತು ಅಲ್ಲಿಂದ ಏನು ಮಾಡ್ತಾರೆ, ಇಲ್ಲಿ ನಮ್ಮ ಪೆರೇಸಲ್ ನಿಯರಲ್ಲಿ ಒಂದು ರೂಮ್ ಮಾಡಿರ್ತಾರೆ. ಆ ರೂಮಲ್ಲಿ ಹೋಗಿ ಸ್ಟೇ ಮಾಡೋಣ ಅಂಥೇಳಿ ದುಡ್ಡು ಹಂಗೆ ಎತ್ಕೊಂಡೋದ್ರೆ, ಕಾರಲ್ಲಿ ಎತ್ಕೊಂಡೋದ್ರೆ ಚೆಕ್ ಪೋಸ್ಟಲ್ಲಿ ಅಲ್ಲಿ ಇಲ್ಲಿ ಕಷ್ಟ ಆಗ್ತೈತೆ, ಅದರಿಂದ ನಾವು ಡೈರೆಕ್ಟಾಗಿ ಎತ್ಕೊಂಡು ಹೋಗೋದು ಬೇಡ ಅಂಥೇಳಿ ಆ ರೂಮಲ್ಲಿ ಇಟ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಮಧ್ಯಪ್ರದೇಶಕ್ಕೆ ಹೋಗ್ತಾರೆ. 3 ಜನ ಹೋಗ್ತಾರೆ, ಮತ್ತು ಇನ್ನೊಬ್ಬನ ಇಲ್ಲೇ ಬಿಟ್ಟಿರ್ತಾರೆ. ಇವ್ನಿಗೆ ಆರೋಗ್ಯ ಸರಿ ಇರಲ್ಲ. ಅದರಿಂದ ಏನು ಮಾಡ್ತಾನೆ, ಇವನು ಅಲ್ಲಿಗೆ ಇನ್ನೊಂದು ದಿನ ಟ್ರೈನಲ್ಲಿ ಹೊರಟೋಗ್ತಾನೆ. ದುಡ್ಡು ಇಲ್ಲೇ ಸೇಫಾಗಿ ಇಟ್ಬಿಟ್ಟು ರೂಮ್ ಕೀ ಲಾಕ್ ಮಾಡಿಕೊಂಡು ಎತ್ಕೊಂಡು ಹೋಗ್ತಾನೆ. ಅಲ್ಲೇ ಹೋಗಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಹೋಗಿ ಅವ್ರ ಊರಲ್ಲಿ ಇರ್ತಾನೆ. ಅವರು ಜೊತೆಗೆ ಕಳ್ಳತನ ಮಾಡೋಕ್ಕೆ ಬಂದಿರೋ 3 ಜನರ ಮೊಬೈಲು ಸ್ವಿಚ್ ಆಫ್ ಆಗಿರ್ತೈತೆ. ಅದರಿಂದ ಯಾರನ್ನೂ ಕಾಂಟ್ಯಾಕ್ಟ್ ಮಾಡೇ ಇರೋದಿಲ್ಲ. ನಮ್ಮ CPI ಸಾರು ಅವರ ನೇತೃತ್ವದ ತಂಡ ಹೋಗಿ ಅಲ್ಲಿ ಅವನ್ನ ಅರೆಸ್ಟ್ ಮಾಡಿ ಮತ್ತು ಅಲ್ಲಿ ನ್ಯಾಯಾಲಯಕ್ಕೆ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ಅವನು ಇಲ್ಲಿ ಕರ್ಕೊಂಬಂದು ಮತ್ತು ಇಲ್ಲಿ ದುಡ್ಡು ಬಚ್ಚಿಟ್ಟಿದ್ನಲ್ಲ, ಇಲ್ಲಿ ಮನೆ ಬೀಚ್ಗಾನಲ್ಲಿ ಕ್ರಾಸ್ ಅಂತೇಳಿ ಒಂದು ಊರಿದೆ, ಅಲ್ಲಿ ಮನೆಯಲ್ಲಿ ಹಣ ಇಟ್ಟಿದ್ದ. ಆ ಹಣವನ್ನೆಲ್ಲ ಎತ್ಕೊಂಡು ಮತ್ತು ಅವನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತು ಅವರನ್ನು ಸೆರೆಮನೆ ವಾಸಕ್ಕೆ ಕಳಿಸಿರೋದ್ರಲ್ಲಿ ನಮ್ಮ ಪೊಲೀಸ್ನವರು ಮಂಜು ನಾಯಕ್, CPI ಮುನಿಕೃಷ್ಣಪ್ಪ ಸಾರವರು ಮತ್ತು ಮಂಜು ನಾಯಕ್, ಮೋಹನ್, ಅರುಣ್ ಅವರೆಲ್ಲ ತುಂಬ ಶ್ರಮಪಟ್ಟಿದ್ದೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೇನೆ. ಅದೇ ಎಲ್ಲರೂ ಬಸ್ಸುಗಳಲ್ಲೆಲ್ಲ ಹೋಗ್ತೀರಿ ಬರ್ತೀರಿ, ದಯವಿಟ್ಟು ಎಲ್ಲರೂ ಅಲರ್ಟ್ ಆಗಿರಿ. ಯಾಕಂದರೆ ಯಾವುದು ಏನಾದರೂ ಕಳ್ಕೊಂಡ್ರೆ ಮತ್ತು ಕಂಡುಹಿಡಿಯೋದು ತುಂಬ ಕಷ್ಟ ಇರ್ತೈತೆ. ನೀವು ಜಾಗರೂಕರಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.